ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಉಪ್ಪಿನಕಾಯಿ ರೆಸಿಪಿ. ಬೇಸಿಗೆ ಬಂದ್ರೇ ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ, ಬರೀ ಇಂಥ ರೆಸಿಪಿಗಳೇ. ಇವತ್ತು ನಾನು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಅಂದರೆ ಇವತ್ತು ನಿಂಬೆಹಣ್ಣು ಉಪ್ಪಿನಕಾಯಿ. ಈ ಸೀಸನ್ ಬಂದು ಮಾವಿನಕಾಯಿ ಸೀಸನ್ನು. ಮಾವಿನಕಾಯಿ ಸೀಸನಲ್ಲಿ ನಾನು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ತೀನಿ. ಬರೀ ನಿಂಬೆಹಣ್ಣು ಹಾಕಿದ್ರೆ ಮಾವಿನಕಾಯಿ ಸೀಸನಲ್ಲಿ ಏನಪ್ಪ ಅಂದ್ಕೊಂಡು ಮತ್ತೆ ಒಂದೆರಡು ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ತಗೊಂಡು ಅದನ್ನು ಕಟ್ ಮಾಡಿ ನಿಂಬೆಹಣ್ಣು ಜೊತೆಗೆ ನೆನೆ ಹಾಕಿ ಈಗ ಉಪ್ಪಿನಕಾಯಿ ರೆಡಿ ಆಗ್ತಾಯಿದೆ. ಫ್ರೆಂಡ್ಸ್, ಈ ಉಪ್ಪಿನಕಾಯಿ ಹೆಂಗೆ ಮಾಡೋದು ಏನಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋನ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಒಂದೆರಡು ಮಾವಿನಕಾಯಿ, ಒಂದು 40 ನಿಂಬೆಹಣ್ಣು ಹಳ್ಳಿಯಿಂದ ತಂದಿದ್ದು. ಒಂದು ಸ್ವಲ್ಪ ಕಾಯಿ ಇರುತ್ತೆ, ಹಣ್ಣು ಇರುತ್ತೆ, ಎರಡು ಮಿಕ್ಸ್ ಮಾಡಿನೇ ಈಗ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ನಾನು. ಇದನ್ನು ಫಸ್ಟು ನಾವು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಿಮ್ಗೆ ತಕ್ಕಂಗೆ ಕಟ್ ಮಾಡ್ಕೊಳ್ಳಿ. ಫಸ್ಟು ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ 4 ಹಾಕ್ತೀನಿ, 4 ಪೀಸು. ಒಂದು ನಿಂಬೆಹಣ್ಣಲ್ಲಿ 4 ಪೀಸು ಅಥವಾ 8 ಪೀಸು ಸೇರಿಸ್ಕೋಬೋದು. ಸಣ್ಣ ಸಣ್ಣ ಪೀಸಾಗೂ ಮಾಡ್ಕೋಬೋದು. ಸೈಜ್ ನೋಡಿ ನಿಮ್ಗೆ ತಕ್ಕಂಗೆ ನೀವು ಕಟ್ ಮಾಡ್ಕೊಳ್ಳಿ. ನಾನು ನನ್ನ ತಕ್ಕಂಗೆ ಕಟ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ರು ದಪ್ಪದು ಇದ್ದರೆ ಚೆನ್ನಾಗಿರುತ್ತೆ ಅಂತಾರೆ, ಒಬ್ಬೊಬ್ರು ಸಣ್ಣ ಪೀಸ್ ಬೇಕು ಅಂತಾರೆ. ಅದಕ್ಕಂತ ನಾನು ಈಗ 4 ಪೀಸು ಮಾಡ್ತೀನಿ. ಒಂದು ನಿಂಬೆಹಣ್ಣಲ್ಲಿ 8 ಪೀಸು ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡಿರೋದೆಲ್ಲ ಉಪ್ಪಿನಕಾಯಿ ಜಾಡಿ ಇಟ್ಕೊಂಡು ಜಾಡಿಯಲ್ಲಿ ಸೇರಿಸ್ಕೊಳ್ಳೋಣ. ಈಗ ಮಾವಿನಕಾಯಿ ನೋಡಿ, ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟೆ. ಈಗ ಮಾವಿನಕಾಯಿ ಅದು ನಿಮ್ಗೆ ತಕ್ಕಂಗೆ ಸೈಜು ನಿಮ್ಗೆ ತಕ್ಕಂಗೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ. ನಾನು ಸಣ್ಣ ಸಣ್ಣಗೆ ಕಟ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಜೊತೆಗೆ ಮಾವಿನಕಾಯಿ ಮಿಕ್ಸ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮಾವಿನಕಾಯಿ ಫ್ಲೇವರು ಇರುತ್ತೆ ಮತ್ತು ನಿಂಬೆಹಣ್ಣು ಫ್ಲೇವರು ಇರುತ್ತೆ. ಅದರಿಂದ ಎರಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬರೀ ಬೆಳ್ಳುಳ್ಳಿ, ಸುಲಿದಿರೋ ಬೆಳ್ಳುಳ್ಳಿನ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ನೆನೆ ಹಾಕಿ ಮಾಮೂಲಿ ಒಗ್ಗರಣೆ. ಈಗ ನಿಂಬೆಹಣ್ಣು ಹಾಕಿದ್ದೀನಿ, ಜೊತೆಗೆ ಈಗ ಮಾವಿನಕಾಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೊಂದು ಅರ್ಧ kg ಉಪ್ಪು, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ. ಒಂದು ಅರ್ಧ kg ಉಪ್ಪು ಕಡಿಮೆ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ. ಉಪ್ಪು ಜಾಸ್ತಿ ಇರಬೇಕು. ಅದಕ್ಕಂತ ತುಂಬ ಉಪ್ಪು ಹಾಕ್ಬಿಟ್ರೆ ಟೇಸ್ಟ್ ಇರೋಲ್ಲ. ಒಂದು ಅರ್ಧ kg, 1 kgಗೆ ಮಿನಿಮಮ್ 100ರಿಂದ 150 ಗ್ರಾಮ್ ಆಗುತ್ತೆ ಉಪ್ಪು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುಲುಕಬೇಕು. ಚೆನ್ನಾಗಿ ಕುಲುಕ್ಬಿಟ್ಟು ಒಂದು ಬಟ್ಟೆ ಕಟ್ಟಿ ಅದಕ್ಕೆ ಮೇಲೆ ಒಂದು ತಟ್ಟೆ ಹಾಕಿ ಇಟ್ಬಿಡಿ. ಒಂದು ದಿವಸ ಫುಲ್ ಇರಲಿ. ಮಾರನೇ ದಿವಸ ಅದನ್ನು ಬಿಸಿಲಲ್ಲಿಡಿ. ಬೇಸಿಗೆ ಬಂದ್ರೇ ಉಪ್ಪಿನಕಾಯಿ ಏನಕ್ಕಂದರೆ ಬೇಗ ಕೆಟ್ಟೋಗಲ್ಲ. ಬಿಸಿಲಿರುತ್ತಲ್ಲ, ಬಿಸಿಲಲ್ಲಿ ಅವಾಗವಾಗ ಇಟ್ಟು ನಾವು ತೆಗಿಬೇಕು. ನಾನು ಒಂದು 4-5 ದಿವಸ ಒಂದೇ ಸತಿ ಉಪ್ಪಿನಕಾಯಿನ ಮೇಲೆ ಇಟ್ಬಿಡೋದೆ ಮಾಡಿ ಮೇಲೆ. ಉಪ್ಪಿನಕಾಯಿ 1 ವರ್ಷ ಆದರೂ ಕೆಡಲ್ಲ ಆಗಿದ್ರೆ. ಈಗ ಬಟ್ಟೆ ಕಟ್ಟಿ ಅದಕ್ಕೆ ಮೇಲೆ ಒಂದು ತಟ್ಟೆ ಹಾಕಿ ಇಟ್ಟಿರ್ತೀನಿ. ನಾಳೆ ಬೆಳಗ್ಗೆ ಅದನ್ನು ಬಿಸಿಲಲ್ಲಿ ಇಡೋದು. ಒಂದು 4ರಿಂದ 5 ದಿವಸ ಹಂಗೆ ಬಿಟ್ಬಿಡ್ತೀನಿ. ಮಳೆ ಬಂದಿಲ್ಲ ಅಂದರೆ, ಬಂದರೆ ತೆಗಿತೀನಿ. ಬಟ್ಟೆ ಕ್ಲೀನಾಗಿ ಕಟ್ಟಿಬಿಟ್ಟು ಅದಕ್ಕೆ ಮೇಲೆ ಒಂದು ತಟ್ಟೆ ಹಾಕಿ, ಸೊಳ್ಳೆ ಹೋದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ. ಸೊಳ್ಳೆ ಹೋಗದೆ ಇರೋಂಗೆ ನೋಡ್ಕೋಬೇಕು. ಈಗ 4-5 ದಿವಸ ಆಗಿದೆ. ಈಗ ಬಿಳಿ ಸಾಸಿವೆ ಒಂದು 50 ಗ್ರಾಮು, ಕರಿ ಸಾಸಿವೆ 50 ಗ್ರಾಮು, ಬೆಳ್ಳುಳ್ಳಿ ಒಂದು 1/4 kg ಸುಲಿದಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಉಪ್ಪಿನಕಾಯಿ ಒಗ್ಗರಣೆ ನಾನು ಫಸ್ಟು ಒಂದು 1/4 kg ಎಣ್ಣೆ ಬಿಡ್ತೀನಿ. ಆಮೇಲೆ ಇನ್ನೊಂದು 1/4 kg ಎಣ್ಣೆ ಒಂದು ಕಡೆ ಸಪ್ರೇಟಾಗಿ ಇಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಎಲ್ಲ ಕ್ಲೀನಾಗಿ ಸಿಡೀಲಿ. ಸಾಸಿವೆ ಸಿಡಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 4-5 ನಿಮಿಷ ಬಿಟ್ಟು ಈ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಸೇರಿಸ್ಕೋಬೇಕು. ಅದೊಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಂದರೆ ತುಂಬ ತಣ್ಣಗಲ್ಲ, ಬೆಚ್ಚಗಾಗಬೇಕು. ಈಗ ನಾವು ರುಬ್ಬಿರೋ ಪೇಸ್ಟು
ಸಾಸಿವೆ ಮತ್ತು ಬೆಳ್ಳುಳ್ಳಿ. ನಿಮ್ಗೆ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಬರೀ ಸಾಸಿವೆ ಮಾತ್ರ ಹಾಕ್ಕೋಬೋದು. ಸಾಸಿವೆ ಹುರಿದ್ಬಿಟ್ಟು ಹಾಕ್ಕೋಬೋದು. ನಾನು ಹಂಗೆ ಹಾಕ್ತಾಯಿದ್ದೀನಿ. ಹುರಿದ್ಬಿಟ್ಟು ಹಾಕಿದ್ರೆ ಅದು ಒಂಥರ ಘಮ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಹುರಿದಿಲ್ಲ, ಹಂಗೆ ನೋಡಿ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಪೇಸ್ಟು ಬೆಚ್ಚಗಿದೆ. ಈಗ ಅದ್ರ ಜೊತೆಗೆ ಒಂದು 100 ಗ್ರಾಮಷ್ಟು ಅಚ್ಕಾರದ ಪುಡಿ, ಬೇಡಿಗೆ ಮೆಣಸಿನ್ಕಾಯಿ ಪುಡಿ. ಇದು ಹೋಮ್ ಮೇಡ್, ಮನೇಲಿ ಮಾಡಿರೋದೆ. ಕಲರ್ ಚೆನ್ನಾಗಿದೆ ನೋಡಿ. ಬರೀ ಅಚ್ಕಾರದ ಪುಡಿ, ಬೇಡಿಗೆ ಮೆಣಸಿನ್ಕಾಯಿ, ಅರಿಶಿನ ಮಾತ್ರ ನಾನು ಹುರಿದ್ಬಿಟ್ಟು ಬೀಸ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಅದೇ ಇದು. ಸಕ್ಕರೆ ಒಂದು 4 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ. ನಿಂಬೆಹಣ್ಣು ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದ್ರೆ. ಸಕ್ಕರೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಚ್ಚಗೆ ಇದೆ, ಯಾಕಂದರೆ ನಾನು ಅದು ಆರಿದ ಮೇಲೇ ಖಾರದ ಪುಡಿ ಎಲ್ಲ ಸೇರಿಸ್ದೆ. ಎಣ್ಣೆ ಆರಿದ ಮೇಲೆ ಈಗ ಬೆಚ್ಚಗಾಗಿದೆ. ಈಗ ಉಪ್ಪಿನಕಾಯಿನ ಸೇರಿಸ್ಕೊಳ್ಳೋಣ. 4 ರಿಂದ 5 ದಿವಸ ಆಗಿದೆ. ಫುಲ್ಲು ನೀರು ತುಂಬ ಇಲ್ಲ, ಡ್ರೈ ಆಗಿದೆ. ಒಂದು ಸ್ವಲ್ಪ ಕೆಳಗಡೆ ತಳದಲ್ಲಿ ನೀರಿದೆ. ಮಾವಿನಕಾಯಿ ಫಸ್ಟು ನೀವು ನೋಡಿದ್ದು ನಿಂಬೆಹಣ್ಣು, ಇದು ಮಾವಿನಕಾಯಿ ಚೆನ್ನಾಗಿ 5 ದಿವಸಕ್ಕೆ ಚೆನ್ನಾಗಿ ನೆಂದಿದೆ, ಸಾಫ್ಟಾಗಿದೆ. ಉಪ್ಪಿನಕಾಯಿ ಮೇಲೆ ಎಣ್ಣೆ ಇರಬೇಕು, ಆವಾಗ ಬೇಗ ಉಪ್ಪಿನಕಾಯಿ ಕೆಟ್ಟೋಗಲ್ಲ. ಎಣ್ಣೆ ಕಡಿಮೆ ಹಾಕಿದ್ರೆ ಕೆಟ್ಟೋಗುತ್ತೆ. ಕೆಲವರು ವಿನಿಗರ್ ಸೇರಿಸ್ತಾರೆ, ಏನೂ ಬೇಕಿಲ್ಲ. ಎಣ್ಣೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹಾಕಿ. ಉಪ್ಪಿನಕಾಯಿ ಮೇಲೆ ಎಣ್ಣೆ ಇರಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಂಗು, ಹಾಲಿಂಗು ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಇಂಗುನ ಆ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಘಮ ಚೆನ್ನಾಗಿರುತ್ತೆ, ಸ್ಮೆಲ್ಲು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಕಲರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಹಣ್ಣಕ್ಕೂ ಕಲಿಸ್ಕೋಬೋದು, ಯಾಕಂದರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ, ಎಲ್ಲ ಗೊಜ್ಜು ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗೂ ಇರುತ್ತೆ. ಹಣ್ಣಕ್ಕೂ ಮಿಕ್ಸ್ ಮಾಡ್ಕೋಬೋದು. ನೋಡಿ ಉಪ್ಪಿನಕಾಯಿ ಕಲರ್ ಎಷ್ಟು ಚೆನ್ನಾಗಿದೆ. ಈಗ ಫೈನಲ್ ಇದು. ಇದಕ್ಕೆ ಮೇಲೆ ನಾನು ಎಣ್ಣೆ ಒಂದು ಕಡೆ ಬಿಸಿ ಮಾಡ್ತಾಯಿದ್ದೀನಿ. ಆ ಎಣ್ಣೆನ ಅದಕ್ಕೆ ಸೇರಿಸ್ಕೋಬೇಕು. ಅದು ಬಿಸಿ ಮಾಡಿ ಆರಿದೆ. ಒಂದು ಕಡೆ ಫಸ್ಟೇ ಬಿಸಿ ಮಾಡಿ ಇಟ್ಟಿದ್ದೆ, ಈಗ ಅದು ಆರಿದೆ. ಈಗ ಸೇರಿಸ್ಕೊಳ್ಳೋಣ. ಇದೊಂದು 1/4 kg ಎಣ್ಣೆ ಬಿಸಿ ಮಾಡಿ ಇಟ್ಟಿದ್ದೆ, ಅದನ್ನು ಸ್ವಲ್ಪನೇ ಸುತ್ತಲೂ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಸೇರಿಸಿದ್ದಾಯಿತು, ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಜಾಡಿಯಲ್ಲಿ ಹಾಕಿಟ್ರೆ ಉಪ್ಪಿನಕಾಯಿ ರೆಡಿ. ಇನ್ನು 1 ವರ್ಷಕ್ಕೆ ಉಪ್ಪಿನಕಾಯಿ ಯೋಚನೆ ಏನೂ ಇಲ್ಲ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಉಪ್ಪಿನಕಾಯಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ಉಪ್ಪಿನಕಾಯಿ ಹಳೇದು ಆಗ್ತಾ ಟೇಸ್ಟ್ ಇನ್ನೊಂದು 5-6 ದಿವಸ ಬಿಟ್ಟರೆ ಇನ್ನೂ ಸಾಫ್ಟ್ ಆಗುತ್ತೆ. ಟೇಸ್ಟ್ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. 1 ವರ್ಷ ತನಕ ಉಪ್ಪಿನಕಾಯಿ ಕೆಡಲ್ಲ. ನೀವು ಹೆಂಗೆ ಮಸಾಲೆ ಹಾಕ್ತೀರೋ ಅದಕ್ಕೆ ತಕ್ಕಂಗೆ ನೋಡಿ. ತುಂಬ ಕಲರು ಚೆನ್ನಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.